ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಜನಸಾಮಾನ್ಯರ ಬದುಕನ್ನ ದುಬಾರಿ ಮಾಡಿದೆ. ಸೊ ಹೀಗಾಗಿ ಅನಿವಾರ್ಯವಾಗಿ ದುಬಾರಿ ದುನಿಯಾದಲ್ಲಿ ಬದುಕಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಕಳೆದ ಒಂದು ವಾರದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಅಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಸೊ ಹಾಗಿದ್ರೆ ಈ ಒಂದು ದುಬಾರಿ ದುನಿಯಾದಲ್ಲಿ ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿರೋದಕ್ಕೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ನಿಜವಾಗ್ಲೂ ದರ ಏರಿಕೆ ಮಾಡುವಂಥದ್ದು ಸರಿ ಅಂತಾರ ಅಥವಾ ತಪ್ಪು ಅಂತಾರ ಅನ್ನುವಂಥದ್ದನ್ನ ಜನಾಭಿಪ್ರಾಯವನ್ನು ತಿಳಿಯುವಂತ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ, ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಜನಸಂದಣಿ ಹೊರದೇಶಗಳೆಲ್ಲ ಆಗಿದ ತಕ್ಷಣ ಜಾಸ್ತಿ ಮಾಡಿದ್ದಾರೆ ಸರಿನಾ. ನಮ್ಮ ದೇಶದಲ್ಲಿ ಇನ್ನೂ ಮಾಡಿರಲ್ಲ, ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಆಗ್ಬೋದು, ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ದೇಶ ಉಳಿಬೇಕು ಮಾಡಬೇಕು ಅಂದರೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನು ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೋಬೇಕು ಸರಿನಾ. ಸುಮ್ಮನೆ ಇಲ್ಲೇ ಇರೋದೆಲ್ಲ ಅದು ಇದು ಗೂಬೆ ಎಲ್ಲ ಕುಂಡಿಸ್ಬಾರ್ದು. ನಾವು ರಾಜ್ಯ ಸರ್ಕಾರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನಾವೇನು ಮಾತಾಡ್ತಿಲ್ಲ, ಪರಿಸ್ಥಿತಿ ನೋಡಿಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ಯಾವ ಥರ ಇದೆ ಏನು ಎತ್ತ ಅಂತ ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಹೊರದೇಶಗಳಲ್ಲಿ ನೋಡಿದ್ರೆ ನಮ್ದು ಈಗ ಮಾಡಿದ್ದಾರೆ ಅವರು. ಇಲ್ಲಾಂದರೆ ನಮ್ಮದು ಇವತ್ತಿಗೆ 150 ರೂಪಾಯಿ ಆಗಬೇಕಾಗಿತ್ತು ಸರಿನಾ. ಇನ್ನು ಮುಂದಕ್ಕೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇರೋದ್ರಲ್ಲಿ ನಮ್ಮ ಮುಂದೆ ಜೀವನ ನಡೆಸೋದು ನಾವು ನೋಡಬೇಕಲ್ಲ ಎಲ್ಲನೂ. ಈಗ ಅವ್ರ ಥರ ಆಗಿ ಪರಿಸ್ಥಿತಿ ಆಗಿದ್ರೆ ಇಷ್ಟೊತ್ತಿಗೆಲ್ಲ ನಮ್ಮ ದೇಶನೂ ಪರಿಸ್ಥಿತಿ ಹಿಂಗಾಗಿರೋದು, ಎಲ್ಲೋ ಇದಾಗಿರೋದು. ಆದರೂ ಮೇಂಟೈನ್ ಮಾಡಿ ಮೋದಿಯವ್ರನ್ನ ನಿಜವಲ್ಲೂ ಹೇಳಬೇಕು ಅಂದರೆ ಹೊಗಳುತ್ತಿದ್ದೀವಲ್ಲ, ಹೇಳ್ಬೇಕು ಅನ್ನೋ ಅವ್ರಿಗೆ ನಾವು ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಎಲ್ಲ ಥರದ್ದು ಮಾಡ್ತಾ ಇದ್ದಾರೆ ಅಷ್ಟೇ ಸರಿನಾ. ಏನು ಹೇಳೋಕ್ಕಾಗಲ್ಲ, ಅವರೇ ಮಾಡಿ ಏನು ಮಾಡಬೇಕು. ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಆಯ್ತು ದಿನ ಡೈಲಿ ಮಾಡ್ತಲೇ ಅವರೇ. ಏನು ಹೇಳ್ತೀರಿ ಸರ್? ನಾವೇನು ಮಾಡೋಕ್ಕಾಗಲ್ಲ, ನೀವೇ ಏನು ಮಾಡಿಕೊಡಿ. ನಾವೇನು ಮಾಡೋಣ. ಏನು ಮಾಡ್ತೀರಾ ಸರ್, ಕ್ರೈಸಿಸ್ ಅಂತಾರೆ. ಅಲ್ಲಿ ನೋಡಿದ್ರೆ ಬ್ಯಾರೆಲ್ ರೇಟು ಅಷ್ಟು ಜಾಸ್ತಿ ಆದ್ರೂ ಬೇರೆ ಕಂಟ್ರಿಯಲ್ಲಿ ನೇಪಾಳಲ್ಲೆಲ್ಲ ಕಮ್ಮಿ ಕೊಡ್ತವ್ರೆ. ನಮ್ಮ ಇಂಡಿಯಲ್ಲಿ ಮಾತ್ರ ಜಾಸ್ತಿ, ಡೈಲಿ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಏನೋ ಒಂದು ಮಾಡಬೇಕು ಇವಾಗ. ಪ್ರೊಟೆಸ್ಟ್ ಮಾಡಿ ಕಮ್ಮಿ ಮಾಡಿದ್ರೆ ಚೆನ್ನಾಗೈತೆ. ಪೆಟ್ರೋಲ್ ಹಾಕ್ಸೋಕ್ಕೂ ಆಗಲ್ಲ ಇವಾಗ, ಆ ಥರ ಆಗಿಬಿಟ್ಟೈತೆ. ಏನು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತೊಗೋಬೇಕು. ಅವ್ರು ಬರೀ ಬೇರೆ ಏನೋ ಮಾತಾಡ್ತಾರೆ. ಪಬ್ಲಿಕ್ ಹೆಲ್ಪ್ ಮಾಡೋಕ್ಕೆ ಮುಂದೆ ಇದು ಮಾಡ್ತಾರಲ್ಲ ಅವರು, ಅರ್ಥ ಆಯ್ತಾ. ಪಬ್ಲಿಕ್ ಏನೋ ಡೆವಲಪ್ಮೆಂಟ್ ಮಾಡೋಣ ಬೇರೆ ಏನೋ ವ್ಯವಸ್ಥೆ ಮಾಡ್ತಾಯಿಲ್ಲ. ಟ್ಯಾಕ್ಸ್ ಹಾಕಿ ಜನನ ಮಿಡಿಲ್ ಕ್ಲಾಸ್ಗೂ ಸಾಯಿಸ್ತಾರೆ ಅಷ್ಟೇ, ಬೇರೆ ಏನು ಮಾಡೋಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು. ಬರ್ಡನ್ನೇ ಸರ್, ಇದು ತುಂಬ ಬರ್ಡನ್ನೇ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಹಂತವಾಗಿ ಏರಿಸ್ತಾರೆ. ಅದೆಲ್ಲ ಗೌರ್ಮೆಂಟ್ ಟೆಕ್ನಿಕ್ ಸರ್ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಯಾರು ಏನು ಹೇಳ್ಕೊಂಡ್ರು ಯಾರು ಏನೂ ಕಂಟ್ರೋಲ್ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿರ್ತೀವಿ ಅಷ್ಟು ಒಳ್ಳೆಯದು ಅಷ್ಟೇ. ಇದ್ರ ಬಗ್ಗೆ ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕು. ಹಂಗಂತ ಇದ್ರದ್ದು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದರೆ ಅವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರನ್ನ. ಏನು ಸೆಂಟ್ರಲಲ್ಲಿ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಮಿಡಲ್ ಕ್ಲಾಸ್ ಪೀಪಲ್ ಒಂಥರದ ಬರ್ಡನ್ನೇ ಸರ್. ಹೌದು, ಖಂಡಿತ ಎಲ್ಲರಿಗೂ ಬರ್ಡನ್. ಕಷ್ಟ ಏನು ಸರ್, ಭಾರಿ ಕಷ್ಟ ಸರ್, ಹೇಳೋಕ್ಕೆ ಆಗಲ್ಲ. ಇನ್ನು ಏನೇನು ಮುಂದಕ್ಕೆ ಏನಾಗುತ್ತೋ. ಪೆಟ್ರೋಲ್ ಡೀಸೆಲ್ಲು ನಮ್ಮ ದೇಶದಲ್ಲ, ಅದು ಫಾರಿನಿಂದ ಬರೋದು. ನಮ್ಮ ದೇಶದಲ್ಲಿ ಉಪಯೋಗದೇನೂ ಇಲ್ಲ ಪೆಟ್ರೋಲ್ ಡೀಸೆಲ್ಲು. ಇದು ಫಾರಿನಿಂದ ಬರೋದ್ರಿಂದ ಪೆಟ್ರೋಲ್ ಡೀಸೆಲ್ ಉತ್ಪತ್ತಿ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ಇವರು ತಿಂಗಳಿಗೆ 2 ಸರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಜನ ಸುಮ್ಮನೆ ಕುಡಿತಾ ಇರ್ತೀವಿ. ಅದೆಲ್ಲೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದ ನಮ್ಮ ದೇಶದಲ್ಲಿ ಜಾಸ್ತಿ ಆಯ್ತು. ಹೆಂಗೆ ಕುಡಿತಾರೆ ಜನ? ಇದನ್ನು ಕಣ್ಮಿಚ್ಕೊಂಡು ಕುಡಿತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಆಗಿರೋದಕ್ಕೆ ನಾವೇ ಕೊದ್ದಾಡಬೇಕು? ಅದು ನಮ್ಮ ದೇಶದ ಅಲ್ವೇ ಅಲ್ಲ. ಪೆಟ್ರೋಲು ಡೀಸೆಲು ಗ್ಯಾಸು ಅಲ್ಲಿಂದ ಬರೋಕ್ಕೆ ಎಷ್ಟು ಉಪಯೋಗ ಐತೆ ಅಂದರೆ ನಾವು ಅದನ್ನು ಯೋಚನೆ ಮಾಡೋಕ್ಕೆ ಈಗಿರೋ ಜನ ಯಾರು ಯೋಚನೆ ಮಾಡಲ್ಲ ಸರ್. ಅದರಿಂದ ಅದನ್ನ ರೇಟ್ ನಮಗೇನು ಅನ್ಸೋದು ಇಲ್ಲ. ಏನು ಹೇಳೋದು ಹೇಳಿ, ಎಲ್ಲದೂ ಜಾಸ್ತಿ ಆದಂಗೆ ಪೆಟ್ರೋಲ್ ರೇಟು ಜಾಸ್ತಿ ಆಗ್ತದೆ. ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಈಗ ಜನ ಜಾಸ್ತಿ ಆದಂಗೂ ಪ್ರತಿಯೊಂದು ರೇಟು ಅವಶ್ಯಕತೆ ಜಾಸ್ತಿ ಇರ್ತದಲ್ಲ ಜನರಿಗೆ, ಹಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ರೇಟ್ ಜಾಸ್ತಿ ಆಯ್ತು ಅಂತೇಳಿ ನಾವು ಅದ್ರ ಬಗ್ಗೆ ಹೇಳೋದು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಆ ಥರ ಹೇಳಲಿಕ್ಕಾಗಲ್ಲ. ಜನ ಅಭಿವೃದ್ಧಿ ಹೆಂಗೆ ಆಗ್ತಾರೋ ಅದೇ ಥರ ರೇಟು ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಯಾವ್ದಾದ್ರು ಒಂದು ರೇಟ್ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಲೆಕ್ಕ ಬೇರೆ, ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಈಗ ಅಲ್ವಾ. ಜನಸಂಖ್ಯೆ ಹೆಂಗೆ ಬೆಳೀತಾ ಇದ್ದಾರೋ ರೇಟು ಈ ಕಡೆಯಿಂದ ಬೆಳೀತಾ ಇದೆ ಅಲ್ವಾ. ಕೃಷಿಕರು ಕಮ್ಮಿ ಆದಂಗೆ ಉತ್ಪತ್ತಿ ಕಮ್ಮಿ ಆಗ್ತದೆ. ಆವಾಗ ಏನಾಗ್ತದೆ ಹೇಳಿ, ನಮಗೆ ಅವಶ್ಯಕತೆ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಆಮದು ಮಾಡ್ಕೊಳ್ಬೇಕಲ್ವಾ, ಹಾಗೆ ರೇಟ್ ಜಾಸ್ತಿ ಆಗ್ತದೆ ಅಷ್ಟೇ. ಅದರಲ್ಲೇನಿದೆ ಹೇಳಿ ಅಲ್ವಾ. ಕರೆಕ್ಟ್ ಅದು ನನ್ನ ಪ್ರಕಾರ ಅಲ್ವಾ. ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಅಷ್ಟೇ. ನಾವು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಮಾಡುತ್ತೋ ನಾವು ಒಪ್ಕೋಬೇಕಾಗುತ್ತೆ. ಯಾಕಂದರೆ ಅಲ್ಲಿ ವಾರ್ ನಡೆದಿದ್ದಕ್ಕೆ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ.
ಹಂಗಾಗಿ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿದೆ ನಾವು ಮಾಡಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನಾವು ಈಗ ಕಾಮನ್ ಮ್ಯಾನ್ಗೆ ಅಂತ ಬಂದಾಗ ಸ್ವಲ್ಪ ಬರ್ಡನ್ ಆಗುತ್ತೆ ಸರ್. ಏಕೆಂದರೆ ಈಗ 5 ರೂಪಾಯಿ ಅಂತಂದರೆ ಅದೇನು ಕಡಿಮೆ ಅಲ್ಲ. ಏನು ಹೇಳ್ತೀರಿ? ಸ್ವಲ್ಪ ಕಷ್ಟನೇ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಪೆಟ್ರೋಲ್ ರೇಟಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ನಮ್ಮ ಮಿಷಿನರಿ ಪಾರ್ಟ್ಸು A to Z ರೇಟ್ ಜಾಸ್ತಿ ಆಗಿದೆ. ನಾವೇನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಹೇಳ್ತಾರೆ ಅದು ಮಾಡಲೇಬೇಕು. ಗೌರ್ಮೆಂಟ್ ವಿರೋಧ ಮಾಡೋಕ್ಕಾಗಲ್ಲ ನಾವು. ಈಗ ಡೀಸೆಲ್ ರೇಟು ಲಾಸ್ಟ್ 1 ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಬರ್ಡನ್ ಆಗುತ್ತೆ ಸರ್? ತುಂಬ ಲಾಸ್ ಆಗ್ತದೆ ಸರ್. ನಮಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಭಾರಿ ತೊಂದರೆ ಆಗ್ತದೆ. ಈಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ, ಮಳೆ ಟೈಮ್ ಎಲ್ಲ ಕೊಳ್ತೋಗಿದೆ. ಮತ್ತು ಇದರಲ್ಲೇ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ಸರ್. ಜೀವನ ಹೆಂಗೆ ನಡೆಸ್ತೀರಿ ಸರ್? ಯಾಕೆಂದರೆ 1 ಅಲ್ಲ 2 ಅಲ್ಲ 5 ರೂಪಾಯಿ ಜಾಸ್ತಿ ಆಗಿದೆ. ಜೀವನ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗುತ್ತೆ ಸರ್, ತುಂಬ ಕಷ್ಟ ಆಗುತ್ತೆ ಸರ್ ಅದು ಜೀವನ ಮಾಡೋಕ್ಕೆ. ಲಾಸ್ಟ್ 1 ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಕಷ್ಟ ಆಗುತ್ತೆ ಸರ್? ತುಂಬ ಕಷ್ಟ ಇದೆ. ಯಾಕೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಇದೆ. ದಿನೇ ದಿನ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದರೆ ಬಡವರು ಇದು ಬದುಕೋದೇ ಕಷ್ಟ ಆಗಿದೆ. ಅಷ್ಟು ತೊಂದರೆ. ಇನ್ನೇ ಒಂದು ರೇಟ್ ಬೆಲೆಗಳು ಜಾಸ್ತಿ, ಸಂಬಳ ಕಡಿಮೆ, ಅದೇ ಸಂಬಳ, ಜೀವನ ಮಾಡೋದೇ ತೊಂದರೆ. ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟು 5 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಸರ್, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಏನು ಮಾಡೋದು? ಬಾಡಿಗೆನೂ ಗಿಡ್ತಾ ಇಲ್ಲ. ಸುಮ್ಮನೆ ಏನು ಗಾಡಿ ಓಡಿಸ್ತಾ ಇದ್ದೀವಿ, ಏನೂ ಗಿಡ್ತಾ ಇಲ್ಲ ನಮಗೆ. ಡೀಸೆಲ್ ರೇಟ್ ಹಿಂಗೆ ಆಗ್ತಾ ಹೋದ್ ನಿನ್ನೆ ಅಂದರೆ ನಾವು ಇನ್ನೇನು ಗಾಡಿ ಮಾರಬೇಕಾಗತ್ತೆ ಅಷ್ಟೇ. ಏನು ಕಷ್ಟ ಏನಾಗುತ್ತೆ ಸರ್? ಕಷ್ಟ ಏನಾಗುತ್ತೆ ಅಂದರೆ ಬಾಡಿಗೆ ಕಮ್ಮಿ ಇದೆ ಸರ್, ಡೀಸೆಲ್ ರೇಟ್ ಜಾಸ್ತಿ ಇದೆ. ಓನರ್ಗೆ ನಮಗೇನು ಉಳಿಯಲ್ಲ ಇದರಲ್ಲಿ. ಏನು ಮಾಡೋದು ನಾವು ಇವಾಗ? ಸರ್, ಈಗ ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟು 5 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಎಷ್ಟು ಕಷ್ಟ ಆಗುತ್ತೆ? ಏನು ಮಾಡೋದು ಕಷ್ಟ ಅಂತ ಅಂದರೆ ಇನ್ನು ಲಾರಿ ಡಿಪಾರ್ಟ್ಮೆಂಟು ಹಿಂಗೆ ಲಾರಿ ಇಟ್ಕೊಂಡು ಇನ್ನು ಗಾಡಿ ಕಂತು ಹಾಕ್ಬೇಕು, ಇದು ಮಾಡಲೇಬೇಕಲ್ವಾ. ಇನ್ನು ಗಾಡಿ ಹಿಂಗೆ ನಿಲ್ಸ್ಕೊಂಡ್ರೆ ಫೈನಾನ್ಸರ್ ಸುಮ್ಮನೆ ಇರ್ತಾರ, ಓಡಿಸ್ತಾ ಇದ್ದೀವಿ. ಇನ್ನು ಲಾಸ್ ಆಯ್ತದೆ ಅಂತ ನಿಲ್ಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು? ಇನ್ನು ಲಾರಿ ಡ್ರೈವರ್ಗಳು ಜೀವನ ಸಾಕ್ಬೇಕು, ಓನರ್ಗಳು ಜೀವನ ಸಾಕ್ಬೇಕು. ಇನ್ನು ಲೇಬರ್ಗಳೆಲ್ಲ ಹಂಗೆ ಇದು ಮಾಡೋಕ್ಕಾಯ್ತದ್ರ? ನಾವು ಸ್ಟ್ರೈಕ್ ಮಾಡೋದು ನಿಲ್ಸ್ಕೊಂಡ್ರೆ ಎಲ್ಲರಿಗೂ ಒಟ್ಟಪಾಟು ಈಗ ನಿಲ್ಸ್ಕೊಳಕ್ಕಾಗಲ್ವಲ್ಲ ಸರ್. ಅದಕ್ಕೋಸ್ಕರ ಓಡಿಸ್ತೀವಿ. ಸರ್, ಈಗ ಲಾಸ್ಟ್ 5 ದಿವಸದಲ್ಲಿ ಡೀಸೆಲ್ ರೇಟು 5 ರೂಪಾಯಿ ಜಾಸ್ತಿ ಆಗಿದೆ. ಏನು ಹೇಳ್ತೀರಿ? ಏನು ಹೇಳ್ತೀವಿ, ಸುಮಾರು ಕಷ್ಟ ಆಗಿಬಿಟ್ಟಿದೆ ನಮ್ಗಳಿಗೆ. ಗಾಡಿ ಓಡ್ಸೋಕ್ಕೆ ನಮಗೆ ಬಾಡಿಗೆಗಳು ಕಮ್ಮಿ ಬರ್ತಾಯಿದೆ. ಅದರಲ್ಲಿ ನಾವು ಡೀಸೆಲ್ ಮೇಂಟೈನ್ ಮಾಡಿಕೊಂಡು ನಮ್ಮ ಗಾಡಿಗೆ ಇದೆಲ್ಲ ಮಾಡ್ಕೊಂಡಿದ್ರೆ ನಮಗೆ ವರ್ಕೌಟ್ ಆಗ್ತಾಯಿಲ್ಲ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಏನು ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ ನಮಗೆ. ಎಲ್ಲ ಇಡೀ ರೇಟ್ಗಳು ಜಾಸ್ತಿ ಮಾಡಿಬಿಟ್ಟವ್ರೆ. 1 ರೂಪಾಯಿನೂ ಕಮ್ಮಿ ಮಾಡೋಂಗಿಂತ ನಮಗೆ ಒಂದು ಆಸೆ ಅಂತೂ ಇದ್ದೇ ಇಲ್ಲ. ಇವಾಗ ಮೊದಲು ಡಿಸ್ಕೌಂಟ್ ಮಾಡಿಕೊಡ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಡೀಸೆಲ್ ಹಾಕೊಳ್ಳಿ, ಆಮೇಲೆ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಸು ಕಟ್ಟಾದ್ಮೇಲೆ ಡಿಸ್ಕೌಂಟ್ ಮಾಡ್ತಾರಂತ. ಅದು ಏನು ಮಾಡ್ಬೇಕಂತ ಅರ್ಥ ಆಗ್ತಾಯಿಲ್ಲ ನಮಗೆ. ಲಾಸ್ಟ್ 1 ವಾರದಲ್ಲಿ ಡೀಸೆಲ್ ರೇಟು 5 ರೂಪಾಯಿ ಜಾಸ್ತಿ ಆಗಿದೆ ಸರ್. ಸೊ ಈಗ ಯಾವ ರೀತಿಯಾಗಿ ಬರ್ಡನ್ ಆಗುತ್ತೆ, ಅದನ್ನು ಹೆಂಗೆ ಸರಿದೂಗಿಸ್ತೀರಿ ಅಂತ? ಸರ್, ಬರ್ಡನ್ ಅಂದರೆ ಲಾರಿ ಮಾಲೀಕರಿಗೆ ಯಾವ ಥರ ಬರ್ಡನ್ ಅಂದರೆ, ಈಗ 5 ರೂಪಾಯಿ ಜಾಸ್ತಿ ಆಯಿತು ಈಗ 3 ರೂಪಾಯಿ 11 ಪೈಸೆ ಆಯಿತು, ತಿರ್ಗಾ 96 ಆಯಿತು, ತಿರ್ಗಾ 96 ಇವತ್ತಾಯಿತು. 5 ರೂಪಾಯಿ 1 ಲೀಟ್ರಿಗೆ ಜಾಸ್ತಿ ಆದರೆ ನನ್ನ ಲಾರಿಗೆ ಮೈಲೇಜು ಅನ್ನೋದಿದ್ದರೆ 1 ಲೀಟ್ರಿಗೆ 3 ಕಿಲೋಮೀಟ್ರಿಂದ 3.5 ಕಿಲೋಮೀಟ್ರ್ ಬರುತ್ತೆ. ಸೊ ಒಂದು ಟ್ರಿಪ್ ಇಲ್ಲಿಂದ ನೀವು ಚಿತ್ರದುರ್ಗಕ್ಕೆ ಹೋಗಬೇಕೋ ಇಲ್ಲ ಬಾಂಬೆಗೆ ಹೋಗ್ಬೇಕಂದ್ರೆ ಎಷ್ಟು ಲೀಟ್ರ್ ಡೀಸೆಲ್ ಆಗುತ್ತೆ? ಅಷ್ಟು ಲೀಟ್ರ್ ನಮಗೆ ಬರ್ಡನ್ ಆಗುತ್ತೆ. ಈಗ ನಾವು ಇಮಿಡಿಯೇಟಾಗಿ ಬಾಡಿಗೆ ರೈಸ್ ಮಾಡೋಕ್ಕಾಗತ್ತೆ? ಆಗಲ್ಲ. ಬಾಡಿಗೆ ರೈಸ್ ಮಾಡೋಕ್ಕಂದ್ರೆ ಅದಕ್ಕೆ ಕಾಂಟ್ರಾಕ್ಟ್ ಅಂತಾರೆ, ಇದಂತಾರೆ, ಏನೇನೋ ನಿಯಮಗಳಿದೆ. ಅದನ್ನೆಲ್ಲ ಫಾಲೋ ಮಾಡೋಷ್ಟರಲ್ಲಿ ನಾವು ಸುಸ್ತಾಗ್ಬಿಡ್ತೀವಿ. ಈಗಿರೋ ಪರಿಸ್ಥಿತಿಯಲ್ಲಿ ಈಗಲೇ ಸತ್ತೋಗಿದ್ದೀವಿ. ಈ ಥರ ಬರೆಗಳು ಎಳಿತಾ ಹೋದರೆ ನಾವು ಬದುಕೋಕ್ಕಾಗಲ್ಲ. ಯಾವ ಥರ ಬದುಕಬೇಕು? ಈಗ ನಾವು ರೇಟ್ ಜಾಸ್ತಿ ಮಾಡೋಕ್ಕಾದ್ರೆ ನಿಮಗೂ ಹಾಲು ರೇಟ್ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ವಸ್ತು ಸಾಗಣೆಗಳು ಜಾಸ್ತಿ ಆಗುತ್ತೆ. ಈ ರೇಟ್ಗಳು ಜಾಸ್ತಿ ಮಾಡೋಕ್ಕೆ ಯಾರಿಗೆ ತಾಕತ್ತೈತೆ? ಇದು ದೇಶದ ಹೇಳ್ತಾರೆ ವಾರು, ಇದು $110 ಮನಮೋಹನ್ ಸಿಂಗ್ ಅವರು ಇದ್ದಾಗಲೂ ಆಗಿತ್ತು. ಅವತ್ತು 65 ರೂಪಾಯಿ ಇತ್ತು. ಈಗ 45-50 ರೂಪಾಯಿ ಟ್ಯಾಕ್ಸ್ ತಗೊತಾ ಇದ್ದೀರಾ ನೀವು ನಮ್ಮ ಹತ್ರ. ಅದರಲ್ಲಿ ಒಂದು 3-4 ರೂಪಾಯಿ ಕಡಿಮೆ ಮಾಡ್ಬೋದಿತ್ತಲ್ಲ. ನೀವು ಈಗ ಸ್ಟೇಟ್ ಗೌರ್ಮೆಂಟ್ಗಾದರೂ ಅಡ್ವೈಸ್ ಮಾಡಿ, ನೀವು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಡಿಸಿಷನ್ ತೊಗೊಳ್ಳಿ. ನಿಮಗೆ ಜನದ ಬಗ್ಗೆ ಕಾಳಜಿ ಇದೆ, ನಾವು ಬಡವರು ನೋಡ್ತೀವಿ ಅಂತ ಹೇಳ್ತೀರಲ್ಲ. ಬಡವರು ಲಾರಿ ಮಾಲೀಕರು ಬಡವರಲ್ವಾ? ಇದೇನು ಕತೆ ಇದೆ ಅಂದರೆ, ಏನೂ ವಿದ್ಯೆ ಇಲ್ಲ ಅಂದರೆ ಲಾರಿ ತಗೊಳ್ಳೋದೇ ವಿದ್ಯೆ. ಸೊ ಹಂಗಾಗಿ ಲಾರಿ ಮಾಲೀಕರಾಗಿರೋದು ಇಲ್ಲಿ. ಈ ಲಾರಿ ಮಾಲೀಕರೇನು ಮನುಷ್ಯರಲ್ವ ನಾವು? ನಮಗೆ 1 ರೂಪಾಯಿ ಕಾಳಜಿ ಇಲ್ಲ. ಎಲ್ಲ ಸ್ಟೇಟಲ್ಲೂ ಇಲ್ಲ, ಸೆಂಟ್ರಲ್ಲೂ ಇಲ್ಲ. ನಾವು ಒಂಥರ ದನಗಳಿದ್ದಂಗೆ. ಈ ಪರಿಸ್ಥಿತಿ ಬಂದಿದೆ ನಮಗೆ. ಇವತ್ತು 5 ರೂಪಾಯಿ ಲೀಟ್ರಿಗೆ ಜಾಸ್ತಿ ಅಂದರೆ ಪರಿಸ್ಥಿತಿ ನೋಡಿ ಹೆಂಗಿದೆ. ನಾನು ಹೇಳ್ತಲ್ಲ, 3.5 ಕಿಲೋಮೀಟ್ರ್ ಬರೋದು ಒಂದು ಲಾರಿಗೆ. ಆ 3.5 ಕಿಲೋಮೀಟ್ರ್ 1 ಲೀಟ್ರ್ ಅಂದರೆ ಬಾಂಬೆಗೆ ಎಷ್ಟು ಬೇಕಾಗುತ್ತೆ, ದುರ್ಗಕ್ಕೆ ಎಷ್ಟು. ಆಮೇಲೆ ಇವತ್ತು ಹೊಸ ಪರಿಸ್ಥಿತಿ ಏನಂದರೆ 200 ಲೀಟ್ರ್ ಮೇಲೆ ಯಾವ ಲಾರಿಗೂ ಕೊಡೋಂಗಿಲ್ಲ, ಕ್ಯಾನುಗಳು ಕೊಡೋಂಗಿಲ್ಲ.
ಜನ್ರೇಟರ್ಸ್ಗೆ ಕೊಡೋಂಗಿಲ್ಲ, ಹಾಸ್ಪಿಟ್ಲಿಗೆ ಅದು ಏನು ಮಾಡಬೇಕಂತ ಗೊತ್ತಿಲ್ಲ. ನಮ್ಮ ಪೆಟ್ರೋಲ್ ಬಂಕ್ ಓನರ್ ಆಗೂ ನಾನು ಹೇಳ್ತಾ ಇದ್ದೀನಿ. ಇದು ನಮ್ಮ ಲಾರಿ ಅಸೋಸಿಯೇಷನ್ ಬಂಕ್ ಇದು. ನಾವು ಲಾರಿ ಅಸೋಸಿಯೇಷನ್ ಅವರೇ ಇದನ್ನು ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ಅಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಇವ್ರು ಇರ್ಬೋದು, ಅವ್ರಿಗೂ ಇಲ್ಲ, ಕೊಡಬೇಡಿ ಯಾರಿಗೂ. ಪರಿಸ್ಥಿತಿ ಏನಂತ ದೇಶಕ್ಕೆ ಹೇಳಿ ಸರ್, ದೇಶಕ್ಕೆ ಹೇಳಿ ಪರಿಸ್ಥಿತಿ ಹಿಂಗಿದೆ, ಅದಕ್ಕೋಸ್ಕರ ನಾವು ಈಗ ಬರೀ 200 ಲೀಟ್ರ್ ಹಾಕೋ ಲಾರಿಗಂದರೆ ಅರ್ಥ ಏನು? ನಾವು ಅಷ್ಟೇ ಕೊಡೋಕ್ಕಾಗೋದು. ಹಾಂ, ದೇಶಕ್ಕೆ ಪರಿಸ್ಥಿತಿ ಹೇಳಪ್ಪ ನೀನು. ಇವರು ಪ್ರೈಮ್ ಮಿನಿಸ್ಟರ್ ಹೇಳಬೇಕು, ಈ ಪರಿಸ್ಥಿತಿ ಇದೆ, ದಯವಿಟ್ಟು ಜನರು ಹಿಂಗೆ ಹಾಕಿ ಅಂತ. ಬರೀ ಚಿನ್ನ ತೊಗೊಂಬೇಡ, ಇದು ವೇಸ್ಟ್ ಮಾಡಬೇಡ, ಅದು ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ಊರೆಲ್ಲ ಉಡಾಯಿಸ್ತಾವ್ರೆ. ಯಾರು ನಿಲ್ಸ್ಕೊಂಡವ್ರೆ ಅವ್ರ ಕಡೆ? ಮಿನಿಸ್ಟ್ರುಗಳಾಗಲಿ ಅಫಿಷಿಯಲ್ಗಳಾಗಲಿ ಯಾರು ಬಿಟ್ಟವ್ರೆ? ಹೊರದೇಶಗಳಲ್ಲಿ ಸಿಂಗಾಪುರಲ್ಲಿ ಪ್ರೈಮ್ ಮಿನಿಸ್ಟ್ರು ಅಂಗಡಿಗೆ ಹೋಗಿ ಸಾಮಾನು ತರ್ತಾನೆ, ನಮ್ಮಲ್ಲಿ ಆಗತ್ತಾ? ಮತ್ತು ಇದನ್ನು ಅಲ್ಲಿಂದ ಶುರು ಮಾಡಲಿ. 5 ರೂಪಾಯಿ ಜಾಸ್ತಿ ಆಗಿದೆ, ಎಷ್ಟು ಬರ್ಡನ್ ಆಗುತ್ತೆ ನಿಮಗೆ? ನಮಗೆ ಒಂದು ಲೋಡ್ಗೆ ಸುಮಾರು 1,000 ರೂಪಾಯಿ ಲಾಸ್ ಆಗುತ್ತೆ. ಒಂದು ಲೋಡಿಂದ 1,000 ರೂಪಾಯಿ ಲಾಸ್ ಆಗುತ್ತೆ. ಹೆಂಗೆ ಮ್ಯಾನೇಜ್ ಹೆಂಗೆ ಮಾಡ್ತೀರಿ ಸರ್? ಯಾಕೆಂದ್ರೆ ಈಗ ರೇಟು ಜಾಸ್ತಿ ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ, ಬಾಡಿಗೆಗಳಿಗೆ ರೈಸ್ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಅವರೆಲ್ಲ ಬಿದ್ದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಫರ್ದರ್ ನೋಡಬೇಕು ಫ್ಯೂಚರ್ ಹೆಂಗೆ ಸರ್, ಅಂದರೆ ಮ್ಯಾನೇಜ್ ಹೆಂಗಾಗುತ್ತೆ ಸರ್? ಅಟ್ ಪ್ರೆಸೆಂಟ್ ಇವಾಗ ಲಾಸಲ್ಲೇ ನಡೀತಾ ಇದೆ. ಎಲ್ಲ ವೆಹಿಕಲ್ ಫುಲ್ಲು ಟ್ರಾನ್ಸ್ಪೋರ್ಟೇಷನ್ನೇ ಲಾಸಲ್ಲಿ ನಡೀತಾ ಇದೆ. ಎಲ್ಲರದ್ದು ಇರೋ ಮೂಮೆಂಟಲ್ಲಿ ಎಲ್ಲರದ್ದು ಲಾಸೇ ಇವತ್ತು ಅಟ್ ಪ್ರೆಸೆಂಟ್ ಲಾಸ್. ಸರ್, ಈಗ ಲಾಸ್ಟ್ 1 ವಾರದಲ್ಲಿ ಡೀಸೆಲ್ಲು ಪೆಟ್ರೋಲು 5 ರೂಪಾಯಿ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಇದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಐಡಿಯಾ ಇಲ್ಲ, ಓನರ್ ಕೇಳ್ಬೇಕು ನಮ್ಗೆ. ಅಲ್ಲ, ನಿಮಗೆ ಏನು ಬರ್ಡನ್ ಆಗುತ್ತೆ ಅಂತ ಸರ್? ನಮ್ಮದು ಇದೇನು ಬಾಡಿಗೆನೂ ಜಾಸ್ತಿ ಮಾಡ್ತಾ ಇಲ್ಲ, ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಡೀಸೆಲ್ ಬಾಡಿಗೆನ ಜಾಸ್ತಿ ಮಾಡಿದರೆ ನಮಗೇನೋ ವರ್ಕೌಟ್ ಆಗಿರೋದು, ನಮ್ದೇನು ವರ್ಕೌಟ್ ಆಗ್ತಾಯಿಲ್ಲ. ಇನ್ನೇ ಮಾಡಲೇಬೇಕು, ಡ್ಯೂಟಿ ಮಾಡಲಿಲ್ಲ ಅಂದರೆ ಬೇರೆ ಇದು ಮಾಡ್ಕೊತಾರೆ. ಒಂದು ವಾರದಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ 5 ರೂಪಾಯಿ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಜಾಸ್ತಿ ಆಗ್ಬಾರ್ದು ರೀ. ಜಾಸ್ತಿ ಆದ್ರೆ ನಾವು ಬಡವರು ಸಾಮಾನ್ಯ ಕೂಲಿ ಕಾರ್ಮಿಕರು ಎಷ್ಟು ದುಡ್ದು ನಾವು ಎಷ್ಟು ಗಾಡಿ ಪೆಟ್ರೋಲ್ ಎಲ್ಲಿಗೆ ಆಗಲ್ಲ. ಅದೇನಾಯ್ತು ಅದು ಮಾಡಿದ್ರೆ ಒಳ್ಳೇದು. ಜನ ಎಷ್ಟು ಕಷ್ಟ ಆಗುತ್ತೆ ಸರ್? ಈಗ 5 ರೂಪಾಯಿ, 1 ಲೀಟ್ರಿಗೆ 5 ರೂಪಾಯಿ ಜಾಸ್ತಿ ಅಂದರೆ ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಗುತ್ತೆ ಸರ್. ಈಗ 5 ರೂಪಾಯಿ ಅಂದರೆ ನಾವು ಈಗ ದೂರ ಹೋಗ್ಬೇಕಂದ್ರೆ ಹಾಕ್ಸ್ಲೇಬೇಕು. ನಮ್ಮ ಊಟಕ್ಕೆ ಕೂಲಿ ಕಾರ್ಮಿಕರು ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಅಂದ್ರೆ ಗಾಡಿ ನಡೆಯಲ್ಲ. ಎಲ್ಲೇ ನಿಂತಂದ್ರೆ ಅಲ್ಲಿಂದ ತಳ್ಕೊಂಬರ್ಬೇಕು. ಪೆಟ್ರೋಲು ಮತ್ತು ಡೀಸೆಲ್ಲು 5 ರೂಪಾಯಿ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ ಸರ್? ಎಷ್ಟು ಬರ್ಡನ್ ಆಗುತ್ತೆ? ಏನು ಮಾಡೋಕ್ಕಾಗತ್ತೆ ಸರ್? ಈಗ ಅವರು ಕಂಪ್ನಿಯವ್ರು ಕೇಳಿದ್ರೆ ಲಾಸ್ ಆಗ್ತಾಯಿದೆ ಅಂತಾರೆ, ಕಸ್ಟಮರು ಹೊರೆ ಅಂತಾರೆ. ಏನು ಯಾರ ಕಡೆಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನಮಗೆ. ಅವರು ನಮಗೆ ಈಗಾಗಲೇ 1.5 ಲಕ್ಷ ಕೋಟಿ ಲಾಸ್ ಆಗಿದೆ ಅಂತ ಕಂಪ್ನಿ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ರೇಟ್ ಜಾಸ್ತಿ ಮಾಡಲೇಬೇಕು ಅಂತ ಅವ್ರು ಮಾಡೋದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕಸ್ಟಮರ್ ಹತ್ರ ನಾವು ಒದ್ದಾಡಬೇಕು. ಇಲ್ಲಿ ನಾವಂತೂ ಏನು ಮಾಡಲ್ಲ, ನಾವಂತೂ ಮಾಡಲ್ಲ, ಎಲ್ಲ ಮಾಡೋದೆಲ್ಲ ಕಂಪ್ನಿನೇ ಚೇಂಜ್ ಮಾಡೋದು, ರೇಟ್ ಕಂಪ್ನಿ ಚೇಂಜ್ ಮಾಡೋದು ಎಲ್ಲ ಕಂಪ್ನಿಯವರೇ ಮಾಡೋದು. ನಾವು ಅದೇನು ಪಂಪಲ್ಲಿ ನಾವು ಮುಟ್ಟಂಗೆ ಇಲ್ಲ, ಕಂಪ್ನಿಯಿಂದನೇ ಎಲ್ಲ ಡೈರೆಕ್ಟಾಗಿ ಚೇಂಜ್ ಆಗುತ್ತಿಲ್ಲ. ಕಸ್ಟಮರು ಹೊರೆ ಆಗ್ತಾಯಿದೆ. ಅದು ಏನೋ ಸ್ವಲ್ಪ ಮಾಡಿ ಸ್ವಲ್ಪ ದಿವಸ ಆದರೂ ಹೋಗಲಿ. ಈ ವಾರ ಸ್ಟಾರ್ಟ್ ಆಗಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಜನಗಳಿಗೂ ಸ್ವಲ್ಪ ಒಳ್ಳೆಯದಾಗುತ್ತೆ. ಸರ್, ಈಗ ಕಸ್ಟಮರ್ ಬರ್ತಾರೆ, ಬಂದು ಸರ್ ನೆನ್ನೆ ಒಂದು ರೇಟ್ ಇತ್ತು, ಇವತ್ತೊಂದು ರೇಟ್ ಇತ್ತು ಅಂತ ಹೇಳ್ತಾರೆ. ಅವ್ರಿಗೆ ಯಾವ ರೀತಿ ಸಂಜಾಯಿಷಿ ಮಾಡ್ತೀರಿ ಸರ್? ನಾವು ಹೇಳ್ದಂತೆ ಡೈಲಿ ಹೇಳ್ತಾ ಇದ್ವಿ, ಇವತ್ತು ಇದೇ ರೇಟ್ ಮಾಡ್ತಾರೆ, ನಾಳೆ ಏನು ರೇಟ್ ಮಾಡ್ತಾರೆ ನಮಗೂ ಗೊತ್ತಿಲ್ಲ ಸರ್. ಅವರು ಸ್ಟೇಟ್ ಗೌರ್ಮೆಂಟು ಅವ್ರು ಹೆಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ತೀನಿ, ಕಂಪ್ನಿಯವ್ರು ಹೆಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ತೀನಿ ಸರ್. ಸರ್, ಈಗ ಪೆಟ್ರೋಲ್ ರೇಟು ಲಾಸ್ಟ್ 1 ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ, ಎಷ್ಟು ಬರ್ಡನ್ ಆಗುತ್ತೆ ಸರ್? ಸರ್, ಬರ್ಡನ್ ಏನಿಲ್ಲ, ಯಾಕಂದರೆ ನಮಗೆ ನಾವು ತಿಂಗಳಿಗೆ ಒಂದು 4 ಸಾರಿ ಪೆಟ್ರೋಲ್ ಹಾಕ್ತೀವಿ, ನಮ್ಗೆ ಅದೊಂದು ಅಷ್ಟೊಂದು ಬರ್ಡನ್ ಆಗೋಲ್ಲ. ಬಟ್ ಏನೋ ಒಂದು ಒಳ್ಳೆ ರೀತಿಯಿಂದ ಈ ನರೇಂದ್ರ ಮೋದಿಯವರು ಏನೋ ಒಂದು ಡಿಸಿಷನ್ ತೊಗೊಂಡ್ರೆ ಒಂದು ಒಳ್ಳೆ ರೀತಿಯಿಂದ ತೊಗೊಂಡಿರ್ತಾರೆ. ನಮಗೇನು ಅದು ಬರ್ಡನ್ ಅನ್ಸಲ್ಲ, ಯಾಕಂದರೆ ನಮ್ಗೆ ಅವಾಗ ಪೆಟ್ರೋಲ್ ರೇಟ್ 80 ರೂಪಾಯಿ ಇತ್ತು. ಆವಾಗ ನಮಗೇನು ಸ್ಯಾಲ್ರಿ ಒಂದು 20,000 ಇತ್ತು, ಇವಾಗ ನಮ್ಗೆ 80,000 ಇದೆ. ಪೆಟ್ರೋಲ್ ರೇಟ್ 4 ರೂಪಾಯಿ ಜಾಸ್ತಿ ಆಯಿತು, ಏನು ಮಾಡೋಕ್ಕಾಗಲ್ಲ. ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟು ಜಾಸ್ತಿ ಆಗುತ್ತೆ. ನಾವು ಅದಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಏನೋ ಒಂದು ದೇಶ ಒಂದು ಒಳ್ಳೆ ರೀತಿಯಿಂದ ನಡೀತಾ ಇದೆ, ಒಳ್ಳೆ ರೀತಿಯಿಂದ ನಡೀಲಿ ಅಷ್ಟೇ. ದಾಸ್ತಿ ಆಗಿ ಅಂತ ಹೇಳ್ತೀರಿ, ಏನು ಮಾಡೋದು ಸರ್? ಏನು ಹೇಳ್ತೀರಿ, ಎಷ್ಟು ಬರ್ಡನ್ ಆಗುತ್ತೆ ಸರ್? ಏನು ಮಾಡೋಕ್ಕಲ್ಲ ಸರ್, ಏನು ಮಾಡೋದು? ಗೌರ್ಮೆಂಟೇ ಸರಿ ಇಲ್ಲ, ನಾವೇನು ಮಾಡೋದು? ಎಷ್ಟು ಕಷ್ಟ ಆಗುತ್ತೆ ಸರ್? ಕಷ್ಟನೇ ಸರ್, ಏನು ಮಾಡೋದು? 5 ರೂಪಾಯಿ ಜಾಸ್ತಿ ಆಗಿದೆ ಸರ್ 1 ವಾರದಲ್ಲಿ, ಏನು ಹೇಳ್ತೀರಿ? ಅದೇ ಡೀಸೆಲ್ ರೇಟ್ ಜಾಸ್ತಿ ಆದರೆ ನಮ್ಮ ಬಿಸ್ನೆಸ್ ತುಂಬಾ ಎಫೆಕ್ಟ್ ಆಗ್ತದೆ. ಕಿಲೋಮೀಟ್ರ್ ಮೈಲೇಜ್ ಬರೋಲ್ಲ ಗಾಡಿಗಳು. ಡೀಸೆಲ್ ರೇಟ್ ಆದರೆ ತುಂಬಾ ಕಷ್ಟ. 1 ಲೀಟ್ರಿಗೆ 15 ಕಿಲೋಮೀಟ್ರ್ ಕೂಡ ಬರೋಲ್ಲ. ಹಿಂಗೆ ವರ್ಷ ಹಿಂಗೆ ಆಗ್ತಾಯಿದ್ರೆ ಭಾಳ ಕಷ್ಟ. ಮುಂಚೆ ಎಲ್ಲ ಇರಲಿಲ್ಲ, ಇವಾಗ ಎಲ್ಲ ಡಿಮ್ಯಾಂಡ್ ಆಗ್ತಾಯಿದೆ. ಗ್ಯಾಸಿದ ಬದಲು ಈಗ ಡೀಸೆಲು ಪೆಟ್ರೋಲ್ ಜಾಸ್ತಿ ರೇಟ್ ಮಾಡ್ತಾರೆ. 4 ರೂಪಾಯಿ 5 ರೂಪಾಯಿ ಮಾಡಿದ್ರೆ ನಾವು ಕಿಲೋಮೀಟ್ರಿಗೆ 6 ರೂಪಾಯಿ ತೊಗೊಳೋದು ಅಲ್ಲಿಗೆ ಹೊರಟೋಗುತ್ತೆ. ಏನು ಪ್ರಯೋಜನ ಇಲ್ಲ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು. ಕಷ್ಟನೇ ತುಂಬ ಮೇಂಟೈನ್ ಮಾಡೋದು. ಡೀಸೆಲ್ ರೇಟ್ 5 ರೂಪಾಯಿ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಎಷ್ಟು ಸಮಸ್ಯೆ ಆಗುತ್ತೆ?
ಬೆಳಗ್ಗೆಯಿಂದ 500 ರೂಪಾಯಿ ಬಾಡಿಗೆ ಹೊಡೆದಿದ್ವಿ, 300 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀವಿ. ಏನ್ದ್ರಲ್ಲಿ ಸಂಸಾರ ಮಾಡೋದು? 500 ರೂಪಾಯಲ್ಲಿ 300 ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡ್ವಿ. ಈ ಫೋಟ್ರು ಬಂದು ನಮಗೇನು ಬಾಡಿಗೆಗಳಿಲ್ಲ. ನಾವು ಈ ಡೀಸೆಲ್ ರೇಟು ಜಾಸ್ತಿ ಆಗಿಬಿಟ್ರೆ ಏನ್ದ್ರಲ್ಲಿ ಜೀವನ ಮಾಡೋದು? ಜೀವನ ಎಷ್ಟು ಕಷ್ಟ ಆಗುತ್ತೆ ಸರ್? ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ಬಾಡಿಗೆ ಅಂತ ಕಟ್ಟೋಣ, ಡೀಸೆಲ್ ಅಂತ ಕೊಂಡ್ಕೊಳ್ಳೋಣ, ನಾವು ಇದರ ಸಂಸಾರ ಅಂತ ಮಾಡೋಣ. ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ಒಂದು ಸಲ ರಿಪೇರಿ ಬಂದರೆ ನಾವು 5,000 6,000 ಬರೀ ರಿಪೇರಿಗೆ ಇಡಬೇಕು. ಈ ಥರ ಇದೆ ಸರ್ ಜೀವನ. ಜಾಸ್ತಿ ಆಗಿದೆ. ಏನಕ್ಕೋಸ್ಕರ ಜಾಸ್ತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ರಾಜ್ಯ ಸರ್ಕಾರದವ್ರಿಗೆ ಏನು ಗೊತ್ತಿಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು, ಅಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನೋಡಿದಲ್ಲ, ಕೇಳಿ ನೋಡಿ ಅವ್ರನ್ನ. ಯುದ್ಧ ಹೆಂಗೆ ನಡೀತಾ ಇದೆ, ನಮ್ಮಿಂದ ಪೆಟ್ರೋಲ್ ಡೀಸೆಲ್ ಬರ್ತದಲ್ಲ ಅಂಥ ಜಾಗದಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೆಯೋಕ್ಕೋಸ್ಕರ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಇವ್ರು ಹೇಳ್ತಾ ಇರೋದು BJP ಸರ್ಕಾರ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದು ಜಾಸ್ತಿ ಆಗಿದೆ ಅಂತ. ಅದೆಲ್ಲ ಏನಿಲ್ಲ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಅಲ್ಲಿಂದ ಬರೋದು. ಅಲ್ಲ, ಎಲ್ಲ ಒಂದು ಕಡೆ ಇದು ಗ್ರಾಹಕರು ಬರೆ ಅನ್ಸಲ್ಲ ನಿಮಗೆಲ್ಲ? ಹೊರೆ ಅನ್ಸಲ್ಲ ಸರ್, ನಾವು ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ರಾಜ್ಯ ಸರ್ಕಾರ ಇದಕ್ಕೂ ಹೊಣೆ ಹೆಂಗೆ ಅಂದರೆ ಅವರು ಕಡಿಮೆ ಮಾಡಬೇಕು. ದೇಶಕ್ಕೋಸ್ಕರ ಇದ್ದು ಟ್ಯಾಕ್ಸ್ ಫ್ರೀ ಮಾಡ್ಕೋಬೇಕು ನಾವು. ಪೆಟ್ರೋಲ್ ರೇಟು ಸಹಜವಾಗಿ ಹೆಚ್ಚಿಗೆ ಆಗಿದೆ, ಆದರೆ ಅದು ಕೇಂದ್ರ ಸರ್ಕಾರ ಅನಿವಾರ್ಯ ಅದು ಏರಿಸೋದು. ಈಗ ಕೊಲ್ಲಿ ರಾಷ್ಟ್ರಗಳಲ್ಲೆಲ್ಲ ಯುದ್ಧ ನಡೀತಾ ಇದೆ, ನಮಗೆ ಸರಬರಾಜು ಕಡಿಮೆ ಆಗ್ತಾ ಇದೆ, ಅದನ್ನು ಸಹಜವಾಗಿ ಏರಿಕೆ ಆಗಿದೆ. ಆದರೆ ಈ ಕೇಂದ್ರ ಸರ್ಕಾರದ ತೆರಿಗೆ ಇದೆಯಲ್ಲ, ಪೆಟ್ರೋಲ್ ಮೇಲಿನ ತೆರಿಗೆ, ಅದು 19 ರೂಪಾಯಿ ಇದೆ. ಆದರೆ ರಾಜ್ಯ ಸರ್ಕಾರದ್ದು ಅದಕ್ಕಿಂತ ದುಪ್ಪಟ್ಟಿದೆ. ಸೊ ರಾಜ್ಯ ಸರ್ಕಾರದವರು ಏನಾದರೂ ಅವರು ಹಾಕ್ತಿರ್ತಕ್ಕಂಥ ತೆರಿಗೆನ ಕಡಿಮೆ ಮಾಡೋದಾದರೆ ಪೆಟ್ರೋಲ್ ರೇಟು ಸಾಮಾನ್ಯವಾಗಿ ಇರ್ತದೆ. ರಾಜ್ಯ ಸರ್ಕಾರದ ಹೊಣೆ. ರಾಜ್ಯ ಸರ್ಕಾರದವರು ಈ ಸೆಸ್ಸನ್ನು ಯಾಕೆ ತುಂಬ ಹೆಚ್ಚಿಗೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕಿಂತ ಅವರೇ ಹೆಚ್ಚಿಗೆ ಇರತಕ್ಕಂಥದ್ದು. ಖಂಡಿತ ಕಡಿಮೆ ಮಾಡಬೇಕು. ಜೊತೆಗೆ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲ ದರಗಳು ಬೆಲೆ ಏರಿಕೆ ಹೆಚ್ಚಿಗೆ ಆಗಿದೆ. ಬೇಡದೇ ಇರ್ತಕ್ಕಂಥ ಸ್ಕೀಮ್ಗಳಲ್ಲಿ ಹಾಕ್ಕೊಂಡು ಫ್ರೀ ಬಸ್ಸು, ಫ್ರೀ ಕರೆಂಟು ಅಂತ ಹಾಕ್ಕೊಂಡು ಎಲ್ಲ ರೇಟ್ಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಇವರಿಂದ ತುಂಬ ತೊಂದರೆ ಆಗಿದೆ. ಇದು ಬಡವರ ಸರ್ಕಾರ ಅಲ್ಲ. ನಾವು ದೇಶಕ್ಕೋಸ್ಕರ ಸೋರಿಸ್ಕೊತೀವಿ, ಆದರೆ ಈ ರಾಜ್ಯ ಸರ್ಕಾರ ಸೆಸ್ನ ಕಡಿಮೆ ಮಾಡಬೇಕದು. ಪೆಟ್ರೋಲು ಎಷ್ಟೇ ಅದನ್ನು ಜಾಸ್ತಿ ಆಗ್ತಾ ಇದೆ, ಯುದ್ಧ ಆಗ್ತಾ ಇರೋದ್ರಿಂದ ಜಾಸ್ತಿ ಆಯ್ತೈತೆ. ಅದರಿಂದ ನಾವು 120 ಅಲ್ಲ 150 ಆದರೂ ಹಾಕ್ಸ್ಕೊಳ್ಬೇಕಾಗುತ್ತೆ. ಅದೇ ಬೇರೆ ಕಡೆ ಹೋಲಿಸ್ಕೊಂಡ್ರೆ 200, 300 ರೂಪಾಯಿ ಇದೆ. ನಮ್ಮ ದೇಶದಲ್ಲೇ ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಕಮ್ಮಿ ಮಾಡ್ಕೊಂಡೇ ಹೋಗ್ತಾರೆ. ಸಾರ್ವಜನಿಕರು ಎಷ್ಟೇ ಆದರೂ ನಾವು ಹಾಕ್ಸ್ಕೊತೀವಿ, ಏನು ತೊಂದರೆ ಆಗಲ್ಲ. ಅವರೆಲ್ಲ IPL ಅಂತೆ ಏನೇನೋ ಬೆಡ್ಡಿಂಗ್ ಕಟ್ಕೊಂಡು ಏನೋ ಮಾಡ್ತಾರೆ, ಆ ಥರ ಏನಿಲ್ಲ, ಏನು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಪರವಾಗಿಲ್ಲ, ಏನೋ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಯ್ತದೆ, ಹಾಗಾದ್ರಿಂದ ನಾವು ಹಾಕ್ಸ್ಕೊಂತೀವಿ. ರಾಜ್ಯ ಸರ್ಕಾರ ಇಳಿಸ್ಬೇಕು, ಅವರು ಯೋಚನೆ ಮಾಡಬೇಕು. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಸರ್ಕಾರದವರು ಕಮ್ಮಿ ಮಾಡಿದ್ರೆ ನಮ್ಮ ಇನ್ನೂ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾನು ಮನವಿ ಮಾಡ್ಕೊತೀನಿ. ಈಗ ಎಲ್ಲ ರೈತರಿಗೆ ಬಿತ್ತೋದು ಭಾಳ ಸಮಸ್ಯೆ ಆಗ್ತದೆ. ಡೀಸೆಲ್ ಅಂತಿಲ್ರಿ ಭಾಳ ತೊಂದರೆ ಆಗೈತಿ. ದಿನ ಡೀಸೆಲ್ ರೇಟ್ ಜಾಸ್ತಿ ಆಗ್ತೈತಿ. ಒಂದ್ ದಿನಕ್ಕೆ ರೇಟ್ ಇರೋದು. ನಿನ್ನ ಒಂದು ರೇಟ್ ಇತ್ತು, ಮತ್ತೆ ಇವತ್ತೊಂದು ರೇಟ್ ಆಗೈತಿ. ಇವತ್ತು ಎಷ್ಟಾಗೈತೆ ರೇಟ್? ಇವತ್ತು ಮತ್ತೆ 1 ರೂಪಾಯಿನ ಹೆಚ್ಚಾರ ಅಂತ ಸುದ್ದಿರಿ. ಅದು ಇನ್ನೂ ಗೊತ್ತಿಲ್ಲ ನನಗೆ. ಭಾಳ ಕಷ್ಟ ರೀ ಈಗ. ಅಂತೆಲ್ಲ ಓಸ್ ಬಿತ್ತ ಗಾಡಿ ಎಲ್ಲ ಓಸ್ ಮನೆ ಡೀಸೆಲ್ ಅಲ್ರಿ ಈಗ. ಓಸ್ ಭಾಳ ದಿನ ನೋಡಿದ್ರೆ 2 ಗಂಟೆ ಮಟ್ಟ ಬೆಳೆ ಕಟ್ಟಿ ಡೀಸೆಲ್ ತಗೊಂಡಿದ್ದಾರೆ. ಮತ್ತು ಅದ್ರ ಕೂಡ ಈ ಡೀಸೆಲ್ ಮತ್ತು 10 ಗಂಟೆ 12 ಗಂಟೆ ಅಡಿಗೆ ಹೋಗೋದಿಲ್ಲ. ಭಾಳ ಸಮಸ್ಯೆ ಆಗೈತಿ. ಇದರಿಂದ ಈಗ ತೈಲ ಬೆಲೆ ಜಾಸ್ತಿ ಆಗ್ತಿದೆ. ಇದು ಏನ್ ಮನವಿ ಮಾಡ್ಕೊಂತೀರಿ ಸರ್ಕಾರಗಳಿಗೆ? ಸರ್ಕಾರಕ್ಕೆ ನಾವು ಬರೀ ನೋಡ್ಬೇಕ್ರಿ, ಅವ್ರ ಅಂತೆಲ್ಲ ರೈತರ ಕಷ್ಟ ನಾವು ಇದನ್ನ ಮಾಡ್ಬೇಕು. ನಮಗೆ ಅನುಕೂಲ ಮಾಡ್ಕೊಬೇಕು ರೈತರಿಗೆ. ಒಟ್ಟು ನಿಮ್ಗೆ ಸರಿಯಾಗಿ ಡೀಸೆಲ್ ಸಿಗದೆ ಸಮಸ್ಯೆ ಆಗ್ತಿದ್ಯಾ? ಭಾಳ ಸಮಸ್ಯೆ ಐತಿ. ಭಾಳ ಸಮಸ್ಯೆ. ಈ ತಿಂಗಳಲ್ಲಿ ಆಲ್ರೆಡಿ 3 ಸತಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ಹೆಂಗಾಗ್ತಿದೆ, ಮಿಡಲ್ ಕ್ಲಾಸ್ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ನಾರ್ಮಲಿ ದೊಡ್ಡವ್ರಿಗೆಲ್ಲ ಏನು ತೊಂದರೆ ಆಗಲ್ಲ, ಅವ್ರಿಗೆ ಬರುತ್ತೆ, ಓಡ್ತಾ ಇರುತ್ತೆ. ಈ ಮಿಡಲ್ ಕ್ಲಾಸ್ ಜನ ಈಗ ದುಡಿತಾ ಇರ್ತಾರೆ, ತಿಂತಾ ಇರ್ತಾರೆ, ಅವತ್ತಿನ ಕೂಲಿ ಅವತ್ತಿನ ದುಡಿಮೆ ಇರುತ್ತೆ. ಹಂಗಾಗಿ ಈಗ ಸ್ಕೂಲ್ಗಳಲ್ಲೂ ಏನು ಮಾಡ್ತಿದ್ದಾರೆ, ವ್ಯಾನ್ ಫೀಸ್ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಬಸ್ ಚಾರ್ಜು ಜಾಸ್ತಿ ಮಾಡಿದ್ರು, ಆಲ್ರೆಡಿ ಈಗ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದ್ರು. ಈ ಮಹಿಳೆಯರಿಗೆ ಫ್ರೀ ಬಿಟ್ಲಾಗಿ ಅದರದ್ದು ಒಂದು ಸ್ವಲ್ಪ ಇದಾಗಿದೆ. ಮತ್ತು ಅಡುಗೆ ಎಣ್ಣೆ ಅದನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಈಗಿನ ಇದರಲ್ಲಿ. ಅದು ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ, ಕಷ್ಟ ಆಗ್ತಿದೆ ಅಂತ. ಹೌದು ಸರ್, ಈಗ ಅನಿವಾರ್ಯ ಅಂದರೆ ಏನೇ ಒಂದು ಕೆಲಸಕ್ಕೆ ಅಂದ್ರೆ ಪೆಟ್ರೋಲ್ ಬೇಕೇ ಬೇಕು. ಈಗ ನಾರ್ಮಲಿ ಮುಂಚೆ ಸೈಕಲಲ್ಲಿ ಓಡಾಡ್ತೀರಿ, ಸೈಕಲಲ್ಲಿ ಓಡೋ ಜನ ಯಾರೂ ಇಲ್ಲ. ನಮ್ಮ ಕೈಲೇ ಆಗಲ್ಲ, ಇರೋದೇ ಹೇಳ್ತೀವಿ. ಎಲ್ಲ ಗಾಡಿಗೆ ಅಡಿಟ್ ಆಗಿಬಿಟ್ಟು ಇಲ್ಲಿಂದ ಒಂದು ಹಾಲು ತರಬೇಕು ಅಂದ್ರೂ ಗಾಡಿ ಬೇಕು ನಮಗೆ. ಅದು ಆ ಥರ ನಾವು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀವಿ. ಹಂಗಾಗಿ ಈ ಥರ ಅಟ್ ಎ ಟೈಮಿಗೆ ಒಂದೇ ಸತಿ ಒಂದು ತಿಂಗಳಿಗೆ 3 ಸತಿ ಜಾಸ್ತಿ ಮಾಡೋದು ಇದು ತಪ್ಪಿದು. ಈ ಥರ ಮಾಡಬಾರ್ದು.
ಆಮೇಲೆ ಮೆಟ್ರೋ ಫೇರ್ ಅದನ್ನು ಜಾಸ್ತಿ ಮಾಡಿದ್ರು ಬೆಂಗಳೂರಲ್ಲಿ. ಈ ಥರ ಆಗ್ಬಿಟ್ರೆ ಜನಸಾಮಾನ್ಯ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಈಗ ಊರ ಕಡೆಯಲ್ಲಿ ಟ್ಯಾಕ್ಟ್ರಿ ಬಾಡಿಗೆ ಕೇಳಿದ್ರೆ, ಟಾಟಾ ಎ ಸಿ ಬಾಡಿಗೆ ಕೇಳಿದ್ರೆ ಎಲ್ಲ ಗಂಟೆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಗಂಟೆಗೆ 1000, 1500, JCB ಎಲ್ಲ 1200 ರೂಪಾಯಿ, 1300 ರೂಪಾಯಿ ಮಾಡ್ತಾರೆ. ನೀವು ಒಂದು ಸಣ್ಣ ಕೆಲಸ ಇದ್ರೂ ಗಂಟೆ ಲೆಕ್ಕದಲ್ಲಿ ಮಾತಾಡ್ತಾರೆ. ಹಂಗಿದ್ದಾಗ ಹೆಂಗೆ ಮಾಡ್ಸೋಕ್ಕಾಗುತ್ತೆ ಸರ್? ಇದರಿಂದ ಸ್ವಲ್ಪ ಸರ್ಕಾರ ಸ್ವಲ್ಪ ಎಚ್ಚೆತ್ತಿ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಸ್ವಲ್ಪ ಬೇರೆ ರೀತಿಲಿ ಏನಾದರೂ ಹೆಲ್ಪ್ ಆಗಂಗೆ ಏನಾದರೂ ಒಂದು ಸಹಾಯ ಮಾಡ್ಬೇಕು ಅವ್ರಿಗೆ, ಅಷ್ಟೇ ಸರ್. ಸ್ವಲ್ಪ ಹೆಂಗಾದ್ರೂ ಬದುಕುವಂಗೆ ಹೌದು ಸರ್, ಅದೇ ಅವ್ರಿಗೇನು ಅವತ್ತಿನ ಊಟ ಬಟ್ಟೆ ತಿಂಗಳಿಗೆ. ಮಕ್ಕಳೀಗ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಅಂತ ನಾವು ಹೇಳಲ್ಲ. ಈಗ ಊರುಗಳಲ್ಲಿ ಒಂದು ಊರು ಅಂದಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಮಾಸ್ಟರ್ಗಳಿದ್ದು ಒಳ್ಳೆ ಇದಿದ್ರೆ ಅವಾಗ ಏನು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಕನ್ನಡ ಮೀಡಿಯಮ್ಗೆ ಹಾಕ್ತಾರೆ. ಈಗ ನಾವು ನಮಗೂ ಇಷ್ಟ ಕನ್ನಡ ಮೀಡಿಯಮ್ ಸ್ಕೂಲ್ಗೆ ಹಾಕಬೇಕು ಅಂತ. ಬಟ್ ಏನು ಮಾಡ್ತೀರಾ, ಕನ್ನಡ ಮೀಡಿಯಮಲ್ಲಿ ಮಾಸ್ಟರ್ಗಳಿರಲ್ಲ, ಕ್ಲೀನಾಗಿ ಇದಿರಲ್ಲ, ಏನಂತಾರೆ ಇರಲ್ಲ. ಹಂಗಾಗಿ ಏನು ಮಾಡ್ತಾರೆ, ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಿಗೆ ಹಾಕ್ತೀವಿ. ಹಂಗಾಗಿದೆ ಸರ್. ಆದಷ್ಟು ಗ್ರಾಮಗಳಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ ಇಂಪ್ರೂವ್ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಮಾಡಬೇಕು. ಇನ್ನು ಎಲ್ಲಿ ಊರುಗಳಲ್ಲಿ ಎಮರ್ಜೆನ್ಸಿ ಅಂದರೆ ತುಂಬ ಕಷ್ಟ ಇದೆ ಎಲ್ಲ ಊರುಗಳಲ್ಲೂ. ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಏರಿಕೆ ಇರೋದು ಸಾಮಾನ್ಯ ಜನತೆಗೆ ಬಹಳ ಕಷ್ಟ ಆಗ್ತಾ ಇದೆ. ಏಕೆಂದರೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಹಾಗಾಗಿ ಈಗ ಶ್ರೀಮಂತರ ವರ್ಗದವರು ಓಡಾಡ್ಬೋದು, ಆದರೆ ಈ ಬಡ ಜನಗಳು ಏನಾದ್ರು ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಹಾಗಾಗಿ ಅವರಿಗೆಲ್ಲರಿಗೂ ಸಹ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಇದು ಎಲ್ಲರಿಗೂ ಸಹ ಯಾವುದೇ ರೀತಿ ತೊಂದರೆ ಆಗದಂಗೆ ಜನಗಳಿಗೆ ಸ್ಪಂದಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ, ಮತ್ತು ಈ ಒಂದು ಹೆಚ್ಚುವರಿ ಆಗ್ತಕ್ಕಂಥ ಹಣವನ್ನು ಸರ್ಕಾರನೇ ಭರಿಸ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಹೊಸ್ಕೆರೆ ಪಿಂದನಹಳ್ಳಿ ತಾಂಡ ಫಸ್ಟು 900 ಕೆಲ್ಲಾಗೀಗ ಟ್ಯಾಕ್ಟ್ರಿಗಳವರು, ಇವಾಗ 1500ಕ್ಕೆ ಏರ್ತಾವ್ರೆ. ಈಗ ಬರ್ತೀವಿ ಅಂತ ಅಂದವ್ರು ಇನ್ನು ಬರೋದೇ ಇಲ್ಲ. 1500 ರೆಡಿ ಇಕ್ಕೊಂಡ್ರೆ ಮಾತ್ರ ಬರೋದು. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಎಷ್ಟೋ ಜನ ಉಳುಮೆ ಮಾಡೋದನ್ನೇ ಬಿಟ್ಬಿಡ್ತಾರೆ ಜಮೀನುಗಳ್ನ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಕೃಷಿ ಚಟುವಟಿಕೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ? ಪೆಟ್ರೋಲ್ ಡೀಸೆಲ್ನಿಂದ ಎಷ್ಟೋ ಜನ ಜಮೀನನ್ನ ಬಿಟ್ಬಿಡ್ತಾರೆ, ಗೈಸೋಕ್ಕಾಗೋದಿಲ್ಲ ಇನ್ನು. ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾವ ಜಮೀನೇ ಏನು ಮಾಡೋಕ್ಕಾಗಲ್ಲ. ಈಗ ಬರೀ ಒಂಚೂರು ತೋಟ ಗೈಸೋಕ್ಕೂ ಆಗೋದಿಲ್ಲ. ಆ ತೋಟ ನೋಡಿರೆ ಎಷ್ಟೋ ದಿನಕ್ಕೆ ಒಂದು ಸರ್ತಿ ಕಾಯಿ ಕೀಳ್ತೀವಿ ಅಂತ, ಆ ಕಾಯಿ ಕಿತ್ತಾನೆ ಅದ್ರಾಗ ಏನು ಬರುತ್ತೆ? ಏನು ಉಳ್ಸೋಕ್ಕಾಗಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಬೈಕಲ್ಲೂ ಓಡಾಡೋಕ್ಕಾಗಲ್ಲ. ಬೈಕಲ್ಲಿ ದಿನೇ ಈಗ ಫಸ್ಟು ಏನು ಮಾಡೋರು, 100 ರೂಪಾಯಿ ಪೆಟ್ರೋಲ್ ಇತ್ತು. ಇವತ್ತು ಒಂದು ಲೋಕಲಲ್ಲಿ ಪೆಟ್ರೋಲ್ ಹಾಕ್ಸಿರಿ 130 ರೂಪಾಯಿ. ಈಗ 100 ರೂಪಾಯಿ ಪೆಟ್ರೋಲ್ ಇಲ್ಲ ಹಾಕ್ಸಿರಿ ಬಂಕ್ನಲ್ಲಿ ಎಷ್ಟು ಬರುತ್ತೆ? 1.25 ಲೀಟ್ರ್ ಬರುತ್ತೆ ಅಷ್ಟೇ. ಆಗ ಆ ಪರಿಸ್ಥಿತಿ ಆಗ್ಬಿಟ್ಟೈತೆ. ಭಾರಿ ಕಷ್ಟ ಐತೆ. ಕಷ್ಟ ಏನೇನು ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ರೇಟು ಜಾಸ್ತಿ ಆಗೋಯ್ತಿಲ್ಲ. ಒಂದಂತ ಅಲ್ಲ, ಎಲ್ಲ ಪ್ರತಿಯೊಂದು ಜಾಸ್ತಿ ಆಗೋಯ್ತು. ಆ ಪರಿಸ್ಥಿತಿ ಆಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ ಮುಂದೆ. ಇಷ್ಟಕ್ಕೆ ಮುಗಿತೈತೆ ಅಷ್ಟೇ. ಜನಗಳು ಅವತ್ತು ಅವತ್ತು ಅವರ ಜೀವನ ಮಾಡೋಕ್ಕೂ ಕಷ್ಟವಾಗ್ಬಿಡುತ್ತೆ. ಸೊ ಕೇಳಿದ್ರಲ್ಲ, ಬೆಂಗಳೂರಿನ ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಸೊ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಒಂದು ಕಡೆ ದರ ಏರಿಕೆ ಮಾಡಿದ್ದು ಅನಿವಾರ್ಯ, ಯಾಕೆಂದರೆ ದೇಶವನ್ನು ಮುನ್ನಡೆಸಬೇಕು ಅಂತಂದರೆ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾದರೆ, ಮತ್ತೊಂದಷ್ಟು ವಾಹನ ಸವಾರರು ಇಲ್ಲ ಮಾಡಿದ್ದು ಸರಿಯಲ್ಲ. ಈಗ ಲಾಭಾಂಶ ಏನಿದೆ ಅಂದರೆ ಈಗ ದರವನ್ನು ಹೆಚ್ಚಳ ಮಾಡಿದ್ದಾರೆ, ಆದರೆ ಸೆಸ್ ವಿಧಿಸುವಂಥ ಕೆಲಸ ಏನಾಗ್ತಿದೆ ಅದನ್ನು ಕಡಿಮೆ ಮಾಡಿ ವಾಹನ ಸವಾರರಿಗೆ ಬರ್ಡನನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಒಟ್ಟಿನಲ್ಲಿ ದುಬಾರಿ ದುನಿಯಾದಲ್ಲಿ ಜನರು ಬದುಕಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ಇಲ್ಲಿಗೆ ಬ್ರೇಕ್ ಆಗಲಿ, ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದುಬಾರಿ ಏನು ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಅದು ಆಗಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.